ಯುವ ಜನತೆಯ ಬೇಡಿಕೆಯಂತೆ ಕೃಷ್ಣರಾಜೇಂದ್ರ ಕ್ರೀಡಾಂಗಣದಲ್ಲಿ ಮಲ್ಟಿ ಜಿಮ್ ವ್ಯಾಯಾಮ ಶಾಲೆಯನ್ನು ತಾತ್ಕಾಲಿಕವಾಗಿ ಉದ್ಘಾಟನೆ ಮಾಡಲಾಗಿದೆ ಎಂದು ಶಾಸಕ ಡಿ. ರವಿಶಂಕರ್ ಹೇಳಿದರು. ಪಟ್ಟಣದ ಕ್ರೀಡಾಂಗಣದ ಡಾ. ಬಿ. ಆರ್. ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ತಾತ್ಕಾಲಿಕವಾಗಿ ಆರಂಭಿಸಿರುವ ವ್ಯಾಯಾಮ ಶಾಲೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು, ಕೃಷ್ಣರಾಜೇಂದ್ರ ಕ್ರೀಡಾಂಗಣದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದಿಂದ ಅಗತ್ಯ ಅನುದಾನ ತಂದು ಶೀಘ್ರದಲ್ಲೇ ಕಾಮಗಾರಿ ಆರಂಭಿಸಲಾಗುವುದು ಎಂದು ವಿವರಿಸಿದರು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಹಲವಾರು ರೀತಿಯ ಕ್ರೀಡೆಗಳಿಗೆ ಉತ್ತೇಜನ ನೀಡುವಂತ ಸಂದರ್ಭದಲ್ಲಿ ನಾನು ನನ್ನ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಕ್ರೀಡಾಪಟುಗಳಿಗೋಸ್ಕರ ನಮ್ಮ ಮೈದಾನವನ್ನ ಅಭಿವೃದ್ಧಿ ಮಾಡಬೇಕಂತ ಹೇಳಿ ಹಲವಾರು ರೀತಿಯ ಬೇಡಿಕೆಗಳನ್ನ ಸಲ್ಲಿಸಿದ್ವಿ. ಅದರ ಅಡಿಯಲ್ಲಿ ಮೊದಲಿಗೆ ನಮ್ಮ ಯುವಕ ಮಿತ್ರರು, ಹಿರಿಯರು ಎಲ್ಲರೂ ಒಗ್ಗೂಡಿ ಇಲ್ಲಿ ವ್ಯಾಯಾಮ ಶಾಲೆ ಬೇಕು, ಜಿಮ್ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ರು. ಅದರಂತೆ ಒಟ್ಟಾರೆಯಾಗಿ ಜಿಮ್ಮಿನಲ್ಲಿ ಉಪಯೋಗಿಸುವಂತ ಎಲ್ಲ ಯಂತ್ರಗಳನ್ನ ಇವತ್ತು ನಮ್ಮ ಕ್ರೀಡಾ ಇಲಾಖೆಯ ವತಿಯಿಂದ ಸುಮಾರು ಅಂದಾಜು ಒಂದು 35 ರಿಂದ 40 ಲಕ್ಷ ಒಂದು ಅಂದಾಜು ಮೊತ್ತದಲ್ಲಿ ಎಲ್ಲವನ್ನು ಕೂಡ ನಮಗೆ ಅನುಕೂಲತೆಗಳನ್ನ ಮಾಡಿಕೊಟ್ಟಿದ್ದಾರೆ. ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಒಂದು ಕ್ರೀಡಾಂಗಣದಲ್ಲಿ ಒಂದು ಒಳಾಂಗಣ ಚಿಕ್ಕದಾದಂತ ಒಂದು ಆಗಿನ ಕಾಲಕ್ಕೆ ದೊಡ್ಡದಾದಂತ ಒಂದು ಜಿಮ್ ಅನ್ನ ಅವತ್ತು ಮಾಡಿದ್ರು. ಈಗ ಅದು ಜಿಮ್ ಅನ್ನ ಉಪಯೋಗಿಸ್ತಾ ಇರಲಿಲ್ಲ. ಅಲ್ಲಿ ಇಂಡೋರ್ ಶಟಲ್ ಬ್ಯಾಡ್ಮಿಂಟನ್ ಅನ್ನ ಆಡ್ತಾ ಇರ್ತಕ್ಕಂಥ ಯುವಕ ಮಿತ್ರರಿದ್ರು. ಅಲ್ಲಿಗೆ ಅವತ್ತು ನಾವು ಎಲ್ಲ ಏನೆಲ್ಲ ನಮ್ಮ ಜಿಮ್ಮಿನ ಬಂದಿರತಕ್ಕಂಥ ಐಟಮ್ಗಳನ್ನ ಅಲ್ಲಿ ಸ್ಟೋರ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಒಕ್ಕೂರೊಳಗಾಗಿ ಒಂದು ಬೇಡಿಕೆ ಇತ್ತು. ನಮಗೆ ಪ್ರತ್ಯೇಕವಾಗಿ ಇದನ್ನ ಸ್ಥಳಾವಕಾಶ ಮಾಡಿಕೊಡ್ಬೇಕು ಶಟಲ್ ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಅಂತ ಹೇಳಿ. ಅದರಂತೆ ಜಿಮ್ ಅವರು ಕೂಡ ಬಹಳ ಬೇಡಿಕೆ ಇಟ್ಟರು, ಇಲ್ಲ ಈ ಸ್ಥಳವನ್ನ ನಮ್ಗೆ ಬಿಟ್ಕೊಡ್ಬೇಕಂತ ಹೇಳಿ. ತದನಂತರದಲ್ಲಿ ನಾನು ಸಮಾಜ ಕಲ್ಯಾಣ ಇಲಾಖೆಯ ಈ ಒಂದು ಜಾಗವನ್ನ ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ತಾತ್ಕಾಲಿಕವಾಗಿ ಈ ಒಂದು ಜಿಮ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಹೇಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಅವರ ಹತ್ರ ಕೂಡ ಚರ್ಚೆ ಮಾಡಿ, ನಮ್ಮ ಕ್ರೀಡಾ ಇಲಾಖೆಯ ಅಧಿಕಾರಿಗಳ ಹತ್ರ ಕೂಡ ಚರ್ಚೆಯನ್ನು ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇದು ತಾತ್ಕಾಲಿಕವಾದಂತ ಒಂದು ಜಿಮ್ ಅನ್ನ ಮಾಡ್ಬೇಕಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆಯ ಈ ಒಂದು ಬಿಲ್ಡಿಂಗ್ ಅಲ್ಲಿ ಪ್ರಾರಂಭವನ್ನ ಮಾಡ್ಬೇಕಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡು ಅದರ ನವೀಕರಣವನ್ನ ಮಾಡಿಸಿ ಇವತ್ತು ನಮ್ಮ ಯುವಕ ಮಿತ್ರರಿಗೆ, ಹಿರಿಯರಿಗೆ, ವ್ಯಾಯಾಮ ಮಾಡುವಂತ ಬರುವಂತ ಎಲ್ಲ ಮಿತ್ರರಿಗೆ ಒಂದು ಉತ್ತಮವಾದ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕಂತ ಹೇಳಿ ಇದನ್ನ ಸ್ವಚ್ಛತೆಯನ್ನ ಮಾಡಿ ಅಭಿವೃದ್ಧಿಯನ್ನು ಪಡಿಸಿ ಇವತ್ತು ನಿಮ್ಮ ಮುಂದೆ ಲೋಕಾರ್ಪಣೆಯನ್ನ ಮಾಡ್ತಾ ಇದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನ ನಮ್ಮ ಕ್ರೀಡಾಪಟುಗಳು ಇಲ್ಲಿ ಬಹಳಷ್ಟು ರೀತಿಯಲ್ಲಿ ಉತ್ತೇಜರಾಗಿದ್ದಾರೆ. ಅವ್ರಿಗೆ ಅನುಕೂಲತೆಗಳನ್ನು ಮಾಡಿಕೊಡುವಂತ ದೃಷ್ಟಿಯನ್ನು ಇಟ್ಕೊಂಡು ಈ ಜಿಮ್ ಅನ್ನ ಇವತ್ತು ತಾತ್ಕಾಲಿಕವಾಗಿ ಪ್ರಾರಂಭವನ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಪರ್ಮನೆಂಟ್ ಆಗಿ ಒಂದು ಸುಸಜ್ಜಿತವಾದಂತ ಜಿಮ್ ಅನ್ನ ಪ್ರಾರಂಭಿಸ್ತೇವೆ. ಆದಷ್ಟು ಬೇಗ ಈಗೇನು ನಾವು 2 ಕೋಟಿ ಅನುದಾನದಲ್ಲಿ ಇಂಡೋರ್ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ಮಾಡ್ತಾ ಇದೀವಿ.
ಅದರ ಕಾಂಪ್ಲೆಕ್ಸ್ ಅಲ್ಲೇ ಒಂದು ಜಿಮ್ ಅನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನ ಈಗಾಗಲೇ ನಾವು ಪ್ಲಾನ್ ಅಲ್ಲಿ ಅಳವಡಿಸ್ಕೊಂಡಿದ್ವಿ. ಅಲ್ಲಿ ಒಂದು ಸುಸಜ್ಜಿತವಾದಂತ ಜಿಮ್ ಅನ್ನ ಶಾಶ್ವತವಾಗಿ ಒಂದು ಜಿಮ್ ಅನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಅಲ್ಲಿ ತನಕ ಇಲ್ಲಿ ತಾತ್ಕಾಲಿಕವಾದಂತ ಒಂದು ಜಿಮ್ ಅನ್ನ ಇವತ್ತು ಪ್ರಾರಂಭವನ್ನ ಮಾಡಿದ್ದೇವೆ. ನಾನೇ ಸಂದರ್ಭದಲ್ಲಿ ನಮ್ಮ ಕ್ರೀಡಾಪಟುಗಳಿಗೆ ಯಾರೆಲ್ಲ ಇಚ್ಛೆ ಪಟ್ಟು ಜಿಮ್ಗೆ ಬರ್ತಾ ಇರ್ತಕ್ಕಂಥವ್ರಿಗೆ ಇಲ್ಲಿ ಸಣ್ಣದಾದಂತ ಒಂದು ಏನ್ ಮೇಂಟೆನೆನ್ಸ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಒಂದು ಇದಿರುತ್ತೆ, ಅದನ್ನ ಎಲ್ಲ ಫೀಸ್ ಇರುತ್ತೆ. ಸಣ್ಣ ದೊಡ್ಡ ಮೊತ್ತದಲ್ಲ, ಇಲ್ಲಿ ಮೇಂಟೆನೆನ್ಸ್ ಮಾಡ್ಬೇಕು. ಇಲ್ಲಿ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಇದನ್ನ ಫ್ರೀ ಅಂತ ಹೇಳಿದಂತ ಸಂದರ್ಭದಲ್ಲಿ ಬರ್ತಾರೆ ಹೋಗ್ತಾರೆ, ಯಾರು ಮೇಂಟೈನ್ ಮಾಡೋರು ಇರಲ್ಲ, ಏನು ಹೇಳ್ಕೊಡೋರು ಇಲ್ಲ. ವ್ಯಾಯಾಮ ಶಾಲೆ ಅಂತ ಹೇಳಿದ್ರೆ ಅಲ್ಲಿಗೆ ಒಬ್ರು ತರಬೇತುದಾರರು ಇರಬೇಕು, ಟ್ರೈನರ್ ಇರಬೇಕು. ಟ್ರೈನರ್ ಇದ್ದಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಒಂದು ತೊಂದರೆ ಆಗದ ರೀತಿಲಿ ಉತ್ತಮವಾದ ರೀತಿಯಲ್ಲಿ ಜಿಮ್ ಪಟುವಾಗಿ ಮಾರ್ಪಾಡಾಗುವಂತ ನಿಟ್ಟಲ್ಲಿ ಆಗ್ತಾರೆ. ಆ ನಿಟ್ಟಲ್ಲಿ ನಮ್ಮೆಲ್ಲ ಯುವಕ ಮಿತ್ರರು ಇವತ್ತು ಆಸೆಯಂತೆ ಜಿಮ್ ಅನ್ನ ಪ್ರಾರಂಭಿಸಿದ್ದೇವೆ. ಇದನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು. ತನ್ಮೂಲಕ ಒಂದು ನಮ್ಮ ದೈಹಿಕ ಶಕ್ತಿಯನ್ನ ಇನ್ನಷ್ಟು ವೃದ್ಧಿಯನ್ನ ಪಡಿಸ್ಕೊಳ್ಳುವಂಥದ್ರ ಜೊತೆಗೆ ದೈಹಿಕವಾಗಿ ಕೂಡ ಮಾಡುವಂತ ಸಂದರ್ಭದಲ್ಲಿ ಮಾನಸಿಕವಾಗಿ ಕೂಡ ಒಂದು ಚುರುಕಾಗುವಂಥದ್ದು ನಾವು ನೋಡಿದ್ದೇವೆ. ಆ ನಿಟ್ಟಲ್ಲಿ ಅವರ ಆರೋಗ್ಯ ಎಲ್ಲವನ್ನು ಕೂಡ ವೃದ್ಧಿಯಾಗುವಂತ ನಿಟ್ಟಲ್ಲಿ ಇದನ್ನ ಉಪಯೋಗಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಇನ್ನೇನು ಆದಷ್ಟು ಬೇಗ ಇಂಡೋರ್ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನು ಕೂಡ ಪ್ರಾರಂಭಿಸ್ತಾ ಇದ್ದೇವೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದೇವೆ. ತದನಂತರದಲ್ಲಿ ನಮ್ಮ ನಮ್ಮ ಕ್ರೀಡಾಂಗಣವನ್ನು ಅಭಿವೃದ್ಧಿಯನ್ನು ಪಡಿಸ್ಬೇಕಂತ ಹೇಳಿ ಈಗಾಗಲೇ ನಾನು ಮನವಿಯನ್ನು ಸಲ್ಲಿಸಿದ್ದೇನೆ. ಅಂದಾಜು 5 ಕೋಟಿಯ ಅನುದಾನ ಕೊಡ್ಬೇಕಂತ ಹೇಳಿ. ಅದರ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಅನುದಾನ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ಸಂದರ್ಭದಲ್ಲಿ ಈ ಒಂದು ಮೈದಾನವನ್ನ ಸಂಪೂರ್ಣವಾದ ರೀತಿಯಲ್ಲಿ ಒಂದು ಉತ್ತಮವಾದ ಕ್ರೀಡಾಂಗಣವನ್ನ ಮಾಡುವಂತ ನಿಟ್ಟಲ್ಲಿ ಏನೆಲ್ಲ ಸೌಕರ್ಯಗಳು ಬೇಕೋ ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಾನು ಮಾಡ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ನಿಮ್ಮ ಮೂಲಕವಾಗಿ ನಾನಿವತ್ತು ನಮ್ಮ ಕ್ಷೇತ್ರದ ಜನತೆಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಾವು ಇದೆಲ್ಲ ನನ್ನ ಗಮನಕ್ಕೆ ಬಂದಿದೆ, ಅವೆಲ್ಲವೂ ಕೂಡ. ಈಗ ಇಲ್ಲಿ ಏನಾಗುತ್ತೆ, ಫೆಸಿಲಿಟೀಸ್ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ಇಲ್ಲಿಗೆ ಪರ್ಮನೆಂಟ್ ಆದಂತ ಒಬ್ಬ ವಾಚ್ಮನ್ ಇರ್ಬೋದು, ಬೆಳಿಗ್ಗೆ ಕಾವಲು